ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಒಂದು ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿದ್ವಿ. ನಾವು ಡ್ರೈ ಫ್ರೂಟ್ಸ್ದು ಲಡ್ಡು ಮಾಡೋಣ ಅಂತ ಡ್ರೈ ಫ್ರೂಟ್ಸ್ ತಗೊಬರೋಣ ಅಂತ ಹೋಗಿದ್ವಿ. ಇದು ನಮ್ಮ ಏರಿಯಾದಲ್ಲೇ ಇದೆ ಡ್ರೈ ಫ್ರೂಟ್ಸ್ ಅಂಗಡಿ. ಇದರದ್ದು ಹೆಸರು ಬಂದು ಡ್ರೈ ಫ್ರೂಟ್ಸ್ ಟ್ರೀ ಅಂತಲೇ ಇಟ್ಟಿದ್ದಾರೆ ಅಂಗಡಿ ನೇಮ. ತುಂಬಾ ಚೆನ್ನಾಗಿತ್ತು ಅಂಗಡಿ. ತುಂಬ ದಿನದಿಂದ ನಾವು ಅಲ್ಲೇ ಓಡಾಡ್ತಾ ಇದ್ವಿ. ಒಂದಿನ ಹೋಗೋಣ ಅಂದ್ಕೊಂಡು ಇದ್ವಿ. ಆದರೂ ಒಂದಿನ ಹೋದ್ವಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಮಾಡಿದರು. ಇದೆಲ್ಲ ಬಂದು ಮಕ್ಕಳಿಗೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ನ ಮಾಡಿಸಿದ್ರು. ಇದು ಹೋಮ್ ಮೇಡ್ ಸ್ನ್ಯಾಕ್ಸ್ನ ರೆಡಿ ಮಾಡಿಸಿದ್ದಾರೆ ಅವರು. ತುಂಬಾ ಚೆನ್ನಾಗಿತ್ತು. ನಾನು ಕೂಡ ತೊಗೊಬಂದಿದ್ದೆ. ಇದರಲ್ಲಿ ಚಕ್ಲಿ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ಮತ್ತು ಚಿಪ್ಸ್ ಇರ್ಬೋದು, ಎಲ್ಲ ಥರದ್ದು ಮಾಡಿದರು. ಚಕ್ಲಿಲೂ ಅಷ್ಟೇ ವೆರೈಟಿ ಚಕ್ಲಿಸ್ ಎಲ್ಲ ಇತ್ತು. ರಾಗಿ ಚಕ್ಲಿನೂ ಕೂಡ ಇತ್ತು. ಹಾಗೆ ಚಿಪ್ಸು ಅಷ್ಟೇ ತುಂಬಾ ಚೆನ್ನಾಗಿ ವೆರೈಟಿ ಇದ್ದು ಚಿಪ್ಸು ಅಷ್ಟೇ. ಮತ್ತು ರಸ್ಕೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು. ಮತ್ತು ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ಗೋಧಿ ಕಾಳು ಬರುತ್ತಲ್ಲ, ಅದರಲ್ಲೂ ಕೂಡ ಸ್ನ್ಯಾಕ್ಸ್ನ ರೆಡಿ ಮಾಡಿಸಿದ್ರು ಅವರು. ಕಡಲೆ ಬೀಜ ಇರ್ಬೋದು, ಹಾಗೆ ತುಂಬ ವೆರೈಟಿ ಕಡಲೆಕಾಳು ಇರ್ಬೋದು, ಎಲ್ಲದರಲ್ಲೂ ಕೂಡ ಸ್ನ್ಯಾಕ್ಸು. ಅದು ಬಂದು ಹೋಮ್ ಮೇಡೇ ಮಾಡ್ತಾರಂತೆ. ನನಗೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ನನ್ನ ಮಗನಿಗೆ ಅಂತ ಒಂದೆರಡು ಪ್ಯಾಕ್ ತಂದಿದ್ದೆ. ಟೇಸ್ಟು ನೋಡೋದಕ್ಕೆ ಅಲ್ಲೇ ಕೊಡ್ತಾರೆ ನಾನು ಕೂಡ ಅಷ್ಟೇ ಟೇಸ್ಟ್ನ ನೋಡಿದೆ. ತುಂಬಾ ಚೆನ್ನಾಗಿತ್ತು. ಇದು ಬಂದು ಹೊರಗಡೆ ಡ್ರೈ ಫ್ರೂಟ್ಸ್ ಎಲ್ಲನೂ ಇಟ್ಟಿದ್ರು. ಇದೆಲ್ಲ ಮಕ್ಕಳಿಗೆಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿಲ್ಲ ಅಂತ ಚಾಕ್ಲೇಟ್ಸ್ ಎಲ್ಲನೂ ಕೂಡ ರೆಡಿ ಮಾಡಿದರು. ಹಾಗೆ ಜೇನುತುಪ್ಪನೂ ಕೂಡ ಇಟ್ಟಿದ್ರು. ಜೇನುತುಪ್ಪ ಬಂದು ಕೂರ್ಗಿಂದ ತರಿಸ್ತಾರಂತೆ, ಪ್ಯೂರ್ ಅಂತ ಹೇಳಿದರು. ಆದರೆ ಟೆಸ್ಟ್ ಮಾಡೋಕ್ಕೇನು ಅದನ್ನೇನು ಕೊಡಲಿಲ್ಲ. ಇದೆಲ್ಲ ಬಂದು ವೆರೈಟಿ ಚಾಕ್ಲೇಟ್ಸ್ಗಳು. ತುಂಬಾ ಚೆನ್ನಾಗಿ ಮಾಡಿದರು. ಮಾತ್ರ ಡ್ರೈ ಫ್ರೂಟ್ಸಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ವೆರೈಟಿನಲ್ಲಿತ್ತು. ಕಲ್ಸಕ್ಕರೆ ಇರ್ಬೋದು, ಬಾದಾಮಿ ಇರ್ಬೋದು, ಮತ್ತು ಏನೇನು ಬರುತ್ತೆ ಸೀಡ್ಸು ಅದೆಲ್ಲನೂ ಕೂಡ ಅಷ್ಟೇ ವೆರೈಟಿ ಸೀಡ್ಸೇ ಇಟ್ಟಿದ್ರು. ಮತ್ತು ಮಸಾಲೆ ಐಟಮು ಅಷ್ಟೇ ತುಂಬಾ ಎಲ್ಲ ಥರದ್ದು ಮಸಾಲೆ ಐಟಮು ಕೂಡ ಇಟ್ಟಿದ್ರು. ಕೆಲವೊಂದು ನನಗಂತೂ ಹೆಸರುಗಳು ಯಾವುದೂ ಗೊತ್ತಿಲ್ಲ, ಅವ್ರನ್ನೇ ಕೇಳ್ತಾ ಇದ್ದೆ. ಅಷ್ಟು ವೆರೈಟಿನಲ್ಲಿ ಡ್ರೈ ಫ್ರೂಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು ಇಟ್ಟಿದ್ರು. ನಮಗೆ ಗೊತ್ತಿರೋಂಥ ಕೆಲವೊಂದು ಸೀಡ್ಸ್ ಅಷ್ಟೇ, ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು, ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಗೊತ್ತಿಲ್ಲ. ಇವರು ವೆರೈಟಿ ಆಫ್ ಸೀಡ್ಸ್ನೇ ಇಟ್ಟಿದ್ರು ಅಂತ ಹೇಳ್ಬೋದು. ಮತ್ತು ಗಿಫ್ಟಿಂಗ್ ಪರ್ಪಸ್ಸಿಂದ ನೋಡಿ ಈ ಥರ ಪ್ಯಾಕಿಂಗ್ ಎಲ್ಲ ಕೂಡ ಅವರು ಮಾಡಿಕೊಡ್ತಾರೆ. ಆಯಲ್ಲು ಅಷ್ಟೇ ಎಲ್ಲ ಪ್ಯೂರ್ ಅಂತ ಹೇಳಿದರು. ನಾವು ಆಯಲ್ ಯಾವುದೂ ಕೂಡ ತರಲಿಲ್ಲ. ಆಯಲ್ ಬಾಟಲ್ಸ್ ಎಲ್ಲ ಅಷ್ಟೇ ಎಲ್ಲ ಚೆನ್ನಾಗಿತ್ತು. ಎಲ್ಲ ಗಿಫ್ಟಿಂಗ್ ಪರ್ಪಸ್ಸಿಂದ ನೋಡೋದಕ್ಕೆ ಮಾತ್ರ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಗಿಫ್ಟ್ ಕೊಡೋದಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಬಂದು ಆಯಿಲ್ ಇರ್ಬೋದು, ಜ್ಯೂಸ್ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ನಾನು ಡ್ರೈ ಫ್ರೂಟ್ಸ್ದು ಲಡ್ಡು ಮಾಡೋಣ ಅಂತ ಕೆಲವೊಂದು ಐಟಮು ಡಿಮಾರ್ಟಲ್ಲಿ ನನಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಡಿಮಾರ್ಟಲ್ಲಿ ಯಾವುದೇ ಸಿಕ್ಕಿಲ್ಲ, ಅದನ್ನು ತಗೊಂಬರೋಣ ಅಂತ ಹೋಗಿದ್ದೆ. ಪ್ರತಿಯೊಂದು ವೆರೈಟಿನೂ ಇಟ್ಟಿದ್ರು ಅವರು. ಮತ್ತು ಸ್ನ್ಯಾಕ್ಸಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ವೆರೈಟಿ ಸ್ವೀಟ್ಸ್ ಇರ್ಬೋದು, ಮತ್ತು ಇದೆಲ್ಲ ಏನು ಬರುತ್ತೆ ತಿನ್ನೋದಕ್ಕೆ ಅಂತ ಅದೂ ಅಷ್ಟೇ ತುಂಬ ಮಸಾಲೆ ಐಟಮ್ ಇರ್ಬೋದು. ನೋಡೋದಕ್ಕೆ ಮಾತ್ರ ಫುಲ್ ಅಟ್ರಾಕ್ಟಿವ್ ಆಗಿಯೇ ಇತ್ತು. ಮತ್ತು ಇವ್ರದ್ದು ಬಂದು ತುಪ್ಪನೂ ಅಷ್ಟೇ, ತುಪ್ಪನೂ ಎಲ್ಲ ಪ್ಯೂರ್ ತರಿಸ್ತೀವಿ ಅಂತ ಹೇಳಿದರು. ಎಲ್ಲ ಕೂರ್ಗ್ ಸೈಡಿಂದಲೇ ಬರುತ್ತೆ ಅಂತ, ಆದರೆ ನಮಗೆ ಗೊತ್ತಿಲ್ಲ ಯಾವುದು ಅಂತ. ಆದರೆ ತಂದಿದ್ದು ಐಟಮಲ್ಲಿ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಬಂದು ಇವಾಗೆಲ್ಲ ಬರ್ತಾ ಇದೆಯಲ್ಲ ಕಮಲದ ಬೀಜ, ಅದರದ್ದು ಸ್ನ್ಯಾಕ್ಸು ಕೂಡ ರೆಡಿ ಮಾಡಿದರು. ನನ್ನ ಮಗ ಅಂತೂ ನೋಡಿ ಫುಲ್ ಎಕ್ಸೈಟ್ಮೆಂಟ್ ಆಗೋದ. ಇದೆಲ್ಲ ಬಂದು ಡ್ರೈ ಫ್ರೂಟ್ಸು, ಎಲ್ಲ ಫ್ರೂಟ್ಸ್ನ ಡ್ರೈ ಮಾಡಿರೋ ಅಂಥದ್ದಿದ್ದು. ಇದು ಅಷ್ಟೇ ಚೆನ್ನಾಗಿತ್ತು. ಮಾತ್ರ ಪ್ರತಿಯೊಂದು ಕೂಡ ಟೇಸ್ಟ್ ನೋಡೋದಕ್ಕೆ ಎಲ್ಲನೂ ಕೂಡ ಕೊಡ್ತಾಯಿದ್ರು. ಹಾಗೆ ಇದು ಬಂದು ಖರ್ಜೂರಲ್ಲಿ ನೋಡಿ ಇಷ್ಟು ವೆರೈಟೀಸ್ ಇದೆ. ಖರ್ಜೂರನೂ ಅಷ್ಟೇ ತಿನ್ನೋದಕ್ಕೆ ಟೇಸ್ಟ್ ನೋಡೋದಕ್ಕೆ ಅಂತ ಕೊಟ್ಟರು. ಎಲ್ಲನೂ ಅಷ್ಟೇ ಪ್ರತಿಯೊಂದೂ ಟೇಸ್ಟ್ ನೋಡಿ ಅಂತ ಎಲ್ಲನೂ ಕೊಡ್ತಾಯಿದ್ರು. ನಾವು ಯಾವ್ದು ತೊಗೋತೀವಿ ಅದನ್ನು ಮಾತ್ರ ನಾನು ಟೇಸ್ಟ್ ನೋಡಿದೆ. ಮಿಕ್ಕಿದ್ದು ಯಾವುದನ್ನು ಕೂಡ ನಾನು ನೋಡೋಕ್ಕೆ ಹೋಗಲಿಲ್ಲ. ಆದರೂ ನನಗೆ ಯಾವ್ದು ಬೇಕು ಅದನ್ನು ನಾವು ತಗೊಂಡು ಬಂದ್ವಿ. ಮಾತ್ರ ಅಂಗಡಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದು ಬಂದು ನಾವಿರೋ ಏರಿಯಾದಲ್ಲೇ ಇತ್ತು. ನನ್ನ ಮಗ ನೋಡಿ ಇದೊಂದು ತಾಂಡ, ಇದು ಬಂದು ರೈನ್ಬೋ ಚಾಕ್ಲೇಟು ಅಂತ ತಗೊಂಡ. ಚೆನ್ನಾಗಿತ್ತು ಒಂಥರ ಚಾಕ್ಲೇಟು. ಇವಾಗ ನಾನು ಏನೇನು ಐಟಮ್ ತಂದೆ ಅಂತ ತೋರಿಸ್ತೀನಿ. ಇದು ಬಂದು ರಾಗಿ ಚಕ್ಲಿ, ತುಂಬಾ ಚೆನ್ನಾಗಿತ್ತು. ಪ್ರೈಸು ಅಷ್ಟೇ ರೀಸನಬಲ್ ಪ್ರೈಸು, ತುಂಬ ಕಾಸ್ಟ್ಲಿ ಏನಿಲ್ಲ. ಹಾಗೆ ಇದು ಬಂದು ಬೇಬಿ ಇದು ಬರುತ್ತಲ್ಲ ತಿನ್ನೋದಕ್ಕೆ ಅಂತ ಮಕ್ಕಳಿಗೆ ರಸ್ಕು, ಬೇಬಿ ರಸ್ಕು, ಆ ಥರ ಚಿಕ್ಕದು ಚೆನ್ನಾಗಿತ್ತು. ಇದು ಬಂದು ಮಿಕ್ಸೆಡ್ಡು ಸೀಡ್ಸು, ಎಲ್ಲ ಥರ ಮಿಕ್ಸೆಡ್ಡು ಸೀಡ್ಸ್ ತೊಗೊಂಡೆ. ಇದು ಬಂದು ಖರ್ಜೂರ. ರೈಟು ನನಗೆ ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತಗೊಂಡೆ. ಇದು ಬಂದು ವಾಲ್ನಟ್ಟು,
ನನಗೆ ವಾಲ್ನಟ್ಟೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗೆ ನನ್ನ ಮಗನಿಗೆ ಕೆಂಪು ಕಲ್ಸಕ್ಕರೆನೂ ಕೂಡ ತೊಗೊಂಡೆ. ಮಕ್ಕಳಿಗೆ ಕಲ್ಸಕ್ಕರೆ, ಕೆಂಪುದು ಕಲ್ಸಕ್ಕರೆ ತಿನ್ನಿಸೋದ್ರಿಂದ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಕೆಂಪು ಕಲ್ಸಕ್ಕರೆನ ತೊಗೊಂಡೆ. ಇಷ್ಟಕ್ಕೆ 780 ಆಯಿತು. ವಾಲ್ನಟ್ ಬಂದು 100 ಗ್ರಾಮ್ ತೊಗೊಂಡೆ, ಅದು ಅಷ್ಟೇ 170 ರೂಪಾಯಿ ಏನೋ ಆಯಿತು. ಮತ್ತು ಮಿಕ್ಸೆಡ್ ಸೀಡ್ಸ್ ಇತ್ತಲ್ಲ, ಅದು ಅಷ್ಟೇ 270 ಏನೋ ಆಯಿತು. ಅದೆರಡಕ್ಕೆ ಸ್ವಲ್ಪ ರೈಟು ಜಾಸ್ತಿ ಅಂತ ಅಂದ್ಕೊತೀನಿ. ಮತ್ತು ಇದು ಬಂದು ಚಕ್ಲಿ ಬಂದು ಅದು 60 ರೂಪಾಯಿ, ಹಾಗೆ ರಸ್ಕು ಅದು 90 ರೂಪಾಯಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಖರ್ಜೂರನೂ ಅಷ್ಟೇ ಅಲ್ಲೇ ತಿನ್ನೋದಕ್ಕೆ ಅಂತಲೂ ಕೊಟ್ಟರು, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ರಾಗಿ ಚಕ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತಿದ್ದು, ಈ ಥರ ಎಲ್ಲ ಇದ್ದರೆ ಸ್ನ್ಯಾಕ್ಸು. ಇದು ನೋಡಿ 250 ಗ್ರಾಮ್ ಇದೆ ಮಿಕ್ಸೆಡ್ಡು, 275 ರೂಪಾಯಿ ಆಯಿತು ಸೀಡ್ಸು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದ್ರದ್ದೇ ನೆಕ್ಸ್ಟು ಕಂಟಿನ್ಯೂಷನ್ ಲಾಗು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿರೋದನ್ನ ಶೇರ್ ಮಾಡ್ತೀನಿ. ಇದರಲ್ಲೇ ಅಪ್ಲೋಡ್ ಮಾಡೋಕ್ಕೆ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಡ್ರೈ ಫ್ರೂಟ್ಸ್ ಲಡ್ಡುನ ಯಾವ ರೀತಿ ಮಾಡಿದ್ದೀನಿ ಅಂತ. ಓಕೆ ಬಾಯ್.